Good day, folks. My name is Anup H. and I shall be engaging lectures on sociology. So, today we will be discussing the concept of urbanization, other causes, consequences, and ಕೊನೆಗೆ pros and cons, and how we can improve the situation. So, ಇಲ್ಲಿ urbanization ಅಂದರೆ society ಒಂದು transformation from a predominantly rural to a urban population. ಅಂದರೆ ಹೇಗೆ ಹಳ್ಳಿಗಳಿಂದ ಸಿಟೀಸ್ ಕಡೆ ಜನ ಮೂವಿನ್ ಆಗಿ ಸಿಟೀಸ್ ಹೇಗೆ ಡೆವಲಪ್ ಆಗ್ತಾ ಇನ್ನೂ ದೆ ಗ್ರೋ ಇನ್ ಸೈಜ್ ಆ್ಯಂಡ್ ಪಾಪ್ಯುಲೇಷನ್. ಎರಡು ಮೇನ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಏನಂದರೆ, ಫಸ್ಟು ಪಾಪ್ಯುಲೇಷನ್ ಶಿಫ್ಟ್ ಆಗುತ್ತೆ ಫ್ರಮ್ ರೂರಲ್ ಏರಿಯಾಸ್ ಟು ದ ಅರ್ಬನ್ ಏರಿಯಾಸ್, ಫಸ್ಟ್ ಕಾಂಪೊನೆಂಟ್. ಸೆಕೆಂಡ್ ಒನ್, it involves people shifting their occupation patterns from agriculture, ವ್ಯವಸಾಯದಿಂದ ಬೇರೆ ಕಡೆ ಟುವರ್ಡ್ಸ್ ಟರ್ಷರಿ ಸೆಕ್ಟರ್, ಸರ್ವಿಸ್ ಸೆಕ್ಟರ್, ಆಮೇಲೆ ಜಾಸ್ತಿ ಟೆಕ್ನಾಲಜಿಕಲ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾರೆ ಇನ್ ಅರ್ಬನ್ ಏರಿಯಾಸ್. ಸೊ ಇವೆರಡು ಮೇನ್ ಕ್ರೈಟೀರಿಯಾ ಇಟ್ಕೊಂಡ್ಬಿಟ್ಟು ಅರ್ಬನೈಸೇಷನನ್ನು ನಾವು ಡಿಫೈನ್ ಮಾಡ್ಬೋದು. ಸೊ ನಾವು ವಿಲ್ ಎಕ್ಸಾಮಿನ್ ದ ಕಾಸಸ್ ಆಫ್ ಅರ್ಬನೈಸೇಷನ್. ಡೆಫಿನೇಷನಲ್ಲಿ ಹೇಳ್ದಂಗೆ, primary driving factor, the pulling factor of cities is industrialization. Illi service sector, technological sector and other factories and industries provide much bigger employment and much more employment opportunities to the people. As last point discuss ಮಾಡಿದಂಗೆ, ರೂರಲ್ ಸೆಕ್ಟರಲ್ಲಿ ಜನರಿಗೆ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಬೇಕು, and agriculture cannot sustain so much population throughout the year, as and especially Indiadalli we are dependent on monsoon. So illi both disguised unemployment and seasonal unemployment ಕಾಣಬಹುದು Indiadalli, and it cannot sustain such huge numbers. Finally, social factors. One is naturally in cities there is better standard of living due to better infrastructure, and also there are better educational facilities for youngsters and recreation facilities. And now as the globalization ಆಗಿರೋದ್ರಿಂದ, ಜಾಗತೀಕರಣ ಆಗಿರೋದ್ರಿಂದ, greater exposure to the outside world and knowledge ಬೆಳೆಸ್ಕೋಬಹುದು. ಹಾಗೆ ಇವನ್ ಪ್ರಾಸ್ಪೆರಿಟಿ ಲೆವೆಲ್ಸ್ ಜಾಸ್ತಿ ಇರುತ್ತೆ ಸಿಟೀಸ್ ಅಲ್ಲಿ. As discussed in the causes ಅಲ್ಲಿ, the advantages of urbanization, ಇಲ್ಲಿ ಜಾಸ್ತಿ ಜಾಬ್ ಆಪರ್ಚುನಿಟೀಸ್ ಇರುತ್ತೆ, ಆ್ಯಂಡ್ ಅಗ್ರಿಕಲ್ಚರ್ ಆಲ್ಸೋ ಒಂದೇ ಒಂದು ಇರಲ್ಲ ಮೇನ್ ಸೋರ್ಸ್ ಆಫ್ ಎಂಪ್ಲಾಯ್ಮೆಂಟ್, ಆ್ಯಂಡ್ ಪೀಪಲ್ ಇಲ್ಲಿ ಡೈವರ್ಸಿಫೈ ಮಾಡ್ಕೋಬೋದು ಟುವರ್ಡ್ಸ್ ಟೆಕ್ನಾಲಜಿಕಲ್ ಸೆಕ್ಟರ್ ಆರ್ ಮೆನಿ ಅದರ್ ಜಾಬ್ ಆಪರ್ಚುನಿಟೀಸ್ ವಿಚ್ ಹೆಲ್ಪ್ಸ್ ದೆಮ್ ಟು ಗ್ರೋ ಇನ್ ದರ್ ಕರಿಯರ್, ಆ್ಯಂಡ್ ಆಲ್ಸೋ ಅವ್ರ ಹೊರೈಸನ್ಸ್ನ ಬ್ರಾಡನ್ ಮಾಡ್ಕೋಬೋದು. ಇಲ್ಲಿ ಇನೋವೇಷನ್ ಇರುತ್ತೆ ಬಿಕಾಸ್ ಆಫ್ ಸೈಂಟಿಫಿಕ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಅದರ್ ಟೆಕ್ ಬೇಸ್ಡ್ ಇಂಡಸ್ಟ್ರೀಸ್. ಎಜುಕೇಷನ್ ಆಪರ್ಚುನಿಟೀಸ್, ಆಫ್ ಕೋರ್ಸ್, greater density of schools, colleges, which allows them to get exposed to a global educational curriculum ella. And illi medical facilities, research hub ಆಗಿರೋದ್ರಿಂದ ಇಲ್ಲಿ ಮೆಡಿಕಲ್ ಫೆಸಿಲಿಟೀಸು ತುಂಬ ಚೆನ್ನಾಗಿರುತ್ತೆ, ಆ್ಯಂಡ್ ಲಾಂಗರ್ ಲೈಫ್ ಸ್ಪ್ಯಾನ್ ಇರುತ್ತೆ, ಯಾಕಂದರೆ ಇಮಿಡಿಯೇಟ್ ಮೆಡಿಕಲ್ ನೀಡ್ಸ್ ಆರ್ ಮೆಟ್, and emergency services ತುಂಬ ಚೆನ್ನಾಗಿರುತ್ತೆ ಇಲ್ಲಿ. And small diseases like even like heart or cancer can be easily treated in cities. ಅದಕ್ಕೆ ಎಷ್ಟೋ ಜನ ಹಳ್ಳಿಯವರು they come towards cities for their treatment. And mass transportation, especially in the form of public transport like metro or even very huge bus service, and even suburban rails, it ಲೇಬರ್ನ ಕ್ಯಾನ್ ಮೂವ್ ಬಿಟ್ವೀನ್ ಒನ್ ಪಾರ್ಟ್ ಆಫ್ ಸಿಟಿ ಟು ಅನದರ್. ಆ್ಯಂಡ್ ಹೌಸಿಂಗ್ ಫೆಸಿಲಿಟೀಸು ಇಲ್ಲಿ ಇಟ್ ಇಸ್ ಮಚ್ ಬೆಟರ್ ದೆನ್ ವಿಲೇಜಸ್, ವೇರ್ ಎಲ್ಲ ಥರದ ಒಂದು ಅಪಾರ್ಟ್ಮೆಂಟ್ಸು ಇರುತ್ತೆ. ಸೊ ಎಲ್ಲ ಥರದ ಜನ ಕ್ಯಾನ್ ಬಿ ಅಕಾಮಡೇಟೆಡ್ ಇನ್ ಅ ಸಿಟಿ ಇನ್ ಅ ಫ್ಲೆಕ್ಸಿಬಲ್ ಮ್ಯಾನರ್. ಸೊ ಅಡ್ವಾಂಟೇಜಸ್ ಇದ್ದಂಗೆ ಡಿಸ್ಅಡ್ವಾಂಟೇಜಸ್ ಇರುತ್ತೆ, ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಮಾಡರ್ನ್ ವರ್ಲ್ಡಲ್ಲಿ ತುಂಬಾ ಡಿಸ್ಅಡ್ವಾಂಟೇಜಸ್ ಆಗಿದೆ ಅಂತಲೇ ಈಗ ಜನ ಹೇಳ್ತಿದ್ದಾರೆ. ಫಸ್ಟ್ ಒನ್, ಲೆಟ್ ಅಸ್ ಸಿ ಕಂಜೆಷನ್.
ತುಂಬಾ ಜನ ಮೂವ್ ಇನ್ ಆಗ್ತಾ ಇದ್ರೆ, ಎಕ್ಸಾಂಪಲ್ ಸಿಟೀಸ್ ಲೈಕ್ ಬಾಂಬೆ, ಬ್ಯಾಂಗ್ಳೂರ್ ಎಕ್ಸಾಂಪಲ್ ತಗೊಳ್ಳೋಣ. ಅಷ್ಟು ಜನರಿಗೆ ಅಕಾಮಿಡೇಟ್ ಮಾಡೋದಕ್ಕೆ ಹೌಸಿಂಗ್ ಫೆಸಿಲಿಟೀಸ್, ಆಮೇಲೆ ಇವನ್ ಈಗ ಇತ್ತೀಚೆಗೆ ವಾಟರ್ ಇಸ್ ಆಲ್ಸೋ ಪ್ರಾಬ್ಲಮ್. ಸೊ ಎಲ್ಲರೂ ಒಂದೇ ಕಡೆ ಅಕ್ಯುಮುಲೇಟ್ ಆಗ್ತಾ ಇದ್ರೆ, ಅಫ್ಕೋರ್ಸ್ ಸಿಟೀಸಲ್ಲಿ ಆಪರ್ಚುನಿಟೀಸ್ ಇದೆ, ಬಟ್ ಹಳ್ಳಿಗಳಲ್ಲಿ agriculture sometimes faces shortage of labor, and illi many people accumulating causes social stress and also stress on the environment. Transport, every city is built ಒಂದು ಸ್ಪೆಸಿಫಿಕ್ ಪಾಪ್ಯುಲೇಷನ್ ಗೆ ಡಿಸೈನ್ ಮಾಡಿರ್ತಾರೆ, ಅದರ ಬಿಯಾಂಡ್ ಕ್ಯಾರಿಂಗ್ ಕೆಪಾಸಿಟಿ ಇರಲ್ಲ ಅದಕ್ಕೆ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನೀವು ಇಂಪ್ರೂವ್ ಮಾಡಿದ್ರು ಇಟ್ ಇಸ್ ಅಷ್ಟು ಜನರನ್ನ ಅಕಾಮಿಡೇಟ್ ಮಾಡಕ್ ಕಷ್ಟ ಆಗುತ್ತೆ. ಆಮೇಲೆ ಕಾರ್ಸ್ ಅನ್ನು ಯೂಸ್ ಮಾಡ್ತಾರೆ ಜನ, ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಸೊ ಆಸ್ ವಿ ಆರ್ ಸೀಯಿಂಗ್ ಇನ್ ಬ್ಯಾಂಗ್ಳೂರ್, ಬಾಂಬೆ, ತುಂಬಾ ಟ್ರಾಫಿಕ್ ಜಾಮ್ ಆಗುತ್ತೆ, and it increases the pollution levels and stress levels of the urban residents also. Next, employment. Yes, ಇಲ್ಲಿ ತುಂಬಾ opportunities ಇದೆ, but ಎಷ್ಟೋ ಸತಿ not everybody is gainfully employed, and ಅದರಿಂದ as we are seeing connection, ತುಂಬಾ ಜನ ಆಗ್ತಿದಂಗೆ ಕ್ರೈಮ್ಗೂ ತುಂಬಾ ಸ್ಕೋಪ್ ಇರುತ್ತೆ ಇಲ್ಲಿ. and it's cities ಅಲ್ಲೇ ಜಾಸ್ತಿ nowadays youth are turning towards drugs, alcohol and other forms of abuse, and we are observing it in front of our eyes. And even organized crime ಜಾಸ್ತಿ cities ಅಲ್ಲೇ ಇರುತ್ತೆ. and next one is health concerns. So cities ಅಲ್ಲಿ naturally pollution is more, population is also, the population density especially is very high, and ಇಲ್ಲಿ there are more healthcare facilities, but esto sati, since most of them run on a capitalist basis, only the rich and the ones with money and power can afford the best healthcare facilities, and vast majority will again fall back on the already stressed kelu limited government resources. So adu konege we are back to square one ee portion alli. ಸ್ಯಾನಿಟೇಷನ್ ಅಲ್ಲಿ ಸ್ಲಮ್ಸ್ ಜಾಸ್ತಿ ನಾವು ನೋಡೋದು ಸಿಟೀಸ್ ಅಲ್ಲೇ. ಸೊ ಇಲ್ಲಿ ಆಸ್ ಯು ಆರ್ ಸೀನ್ ವೆರಿ ಪುವರ್ ಸ್ಯಾನಿಟೇಷನ್ ಫೆಸಿಲಿಟೀಸ್. ಎಕ್ಸಾಂಪಲ್ ಇಸ್ ಧಾರಾವಿ ಸ್ಲಮ್ ಇನ್ ಮುಂಬೈ, ಅಂಡ್ ನೌ ದ ಆನ್ ಗೋಯಿಂಗ್ ಕರೋನಾ ಕ್ರೈಸಿಸ್ ಥ್ರೂಔಟ್ ದ ವರ್ಲ್ಡ್. ಎಲ್ಲಿ ones which are considered hotspots are the ones with poor hygiene, poor housing and poor sanitation facilities. And even in education, what we are seeing is again only the elites are able to afford ಒಳ್ಳೆ quality education, and the rest of them have to again do with substandard education. So on the whole, cities alli they are very glamorous, and they do provide opportunity to a vast number of people, but either they are the associated problems we are seeing in this particular segment. So keeping both the advantages and disadvantages in mind, government ಹಲವಾರು ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದೆ in the past and present to improve quality of urban life. One of them is JNN URM, ಮುಂಚೆ ಇತ್ತು, ಈಗ ಅಮೃತ್ ಅಂತ ಬಂದಿದೆ. ಫುಲ್ ಫಾರ್ಮ್ ಏನಂದ್ರೆ ಅಟಲ್ ಮಿಷನ್ ಫಾರ್ ರೆಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್. ಸೊ ಇದ್ರ ಏಮ್ ಏನಂದ್ರೆ ಬೇಸಿಕ್ ಸಿವಿಕ್ ಕಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಸೀವರೇಜ್, ಅರ್ಬನ್ ಟ್ರಾನ್ಸ್ಪೋರ್ಟ್, ಪಾರ್ಕ್ಸು, ಇದನ್ನೆಲ್ಲ ಚೆನ್ನಾಗಿ ಸವಲತ್ತುಗಳನ್ನು ಕೊಟ್ಬಿಟ್ಟು to improve the quality of life, especially poor ಮತ್ತೆ disadvantaged sectionsಗೆ. So that is the one main aspect. Next, environmentally sustainable urbanism, sustainable building. ಸೊ ಇಲ್ಲಿ ಹೇಗಂದ್ರೆ ಜಾಸ್ತಿ ಪೊಲ್ಯೂಷನ್ನ ಕಡಿಮೆ ಮಾಡೋದು, ಟು ಯೂಸ್ ಎಕೋ ಫ್ರೆಂಡ್ಲಿ ಸೊಲ್ಯೂಷನ್ಸ್ ಫಾರ್ ಮಾಸ್ ಟ್ರಾನ್ಸ್ಪೋರ್ಟ್, ಆ್ಯಂಡ್ one component you can consider is usage of electric vehicles to reduce pollution, and cutting down on unnecessary private transport, and encouraging use of public transport in urban areas. Next, government, especially in through schemes like Sakala and online Khata and online payment of taxes. Now ಈಗ ತುಂಬಾ ಟ್ರಾನ್ಸ್ಪರೆನ್ಸಿ ಬಂದಿದೆ, so everything is available online, and even RTI also helps people to get better access to the government services, and also to question the authorities in case ಎಲ್ಲಾದರೂ ಡಿಫೆಕ್ಟ್ ಕಂಡು ಬಂದ್ರೆ. ಸೊ ಎಕಾನಮಿ, naturally
as the urbanization is based stands on economy, and ಈಗ ಜಾಸ್ತಿ ಸ್ಟಾರ್ಟ್ಅಪ್ಸ್ ಇದಕ್ಕೆಲ್ಲ ಗೌರ್ಮೆಂಟ್ ಎನ್ಕರೇಜ್ಮೆಂಟ್ ಕೊಡೋದ್ರಿಂದ ಸೊ ಪೀಪಲ್ ಕಂಟಿನ್ಯೂಸ್ಲಿ ಸೊಲ್ಯೂಷನ್ಸ್ they are coming up with solutions as to how to improve uh, the social and economic well-being of everybody, and how to cut down on inequality and design new and innovative products that will help in lifting our society irrespective of caste, class or creed, and to make ಒಂದು ಸ್ಮಾರ್ಟ್ ಸಿಟಿ ಒಂದ್ ಕಡೆ ಬಂದ್ರೆ to make the entire country a hub of smart cities so that overall country can also develop. ಸೊ ಈಗ ಕನ್ಕ್ಲೂಡ್ ಮಾಡೋದಿದ್ರೆ ಅರ್ಬನೈಸೇಷನ್ ಅನಿವಾರ್ಯ ಮತ್ತು ದೇಶಕ್ಕೆ ಒಳ್ಳೆಯದು. ಆ್ಯಂಡ್ ಸೆಕೆಂಡ್ ಪಾಯಿಂಟಲ್ಲಿ ಬ್ಯಾಲೆನ್ಸ್ಡ್ ಆ್ಯಂಡ್ ಪ್ಲ್ಯಾನ್ಡ್ ಅರ್ಬನೈಸೇಷನ್, ಎಸ್ಪೆಷಲಿ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ ಆ್ಯಂಡ್ ಅದರ್ ಏಷ್ಯನ್ ಕಂಟ್ರೀಸ್. ಸೊ ಇದು ಒಂದು ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಕರೆಕ್ಟಾಗಿ ಅರ್ಬನೈಸೇಷನ್ ಆದರೆ ಇಟ್ ಈಸ್ ಬೂನ್ ಆ್ಯಂಡ್ ಅಸೆಟ್ ಫಾರ್ ದ ಕಂಟ್ರಿ, ಆ್ಯಂಡ್ it will help in economic development and also in social development of that particular country. So as throughout the world ನಾವು ಏನು ನೋಡ್ತಾ ಇದೀವಿ ಅಂತಂದರೆ, ಫಸ್ಟ್ ಒನ್ increased pollution causes the quality of life to deteriorate. ಸೊ ಅದಕ್ಕೆ ಗ್ರೀನ್ ಕವರ್ ಫಸ್ಟು ಜಾಸ್ತಿ ಟ್ರೀಸ್ನ ಬೆಳೆಸಬೇಕು, ಆ್ಯಂಡ್ ಲೇಕ್ಸ್ ಅಲ್ಲಿನ ಇರೋವಂಥ ಲೇಕ್ಸ್ ಅದರ್ ವಾಟರ್ ಬಾಡೀಸ್ನ ಪ್ರಿಸರ್ವ್ ಮಾಡಬೇಕು ಫಾರ್ ದ ವೆಲ್ ಬೀಯಿಂಗ್ ಆಫ್ ದ ಹೋಲ್ ಸಿಟಿ. ಆ್ಯಂಡ್ ಸ್ಲಮ್ ಡ್ವೆಲರ್ಸ್ ಅವ್ರನ್ನೂ ಕೀಳವಾಗಿ ನೋಡದೆ ಯು ಹ್ಯಾವ್ ಟು ಇಂಪ್ರೂವ್ ದರ್ ಕ್ವಾಲಿಟಿ ಆಫ್ ಲೈಫ್ ಆ್ಯಂಡ್ ಪ್ರೊವೈಡ್ ಬೆಟರ್ ಸ್ಯಾನಿಟೇಷನ್ ಆ್ಯಂಡ್ ಅದರ್ ಫೆಸಿಲಿಟೀಸ್. ಆ್ಯಂಡ್ ಇದನ್ನ ಸೋಷಿಯಲ್ ಹಾರ್ಮನಿ ಡೆವಲಪ್ ಆಗುತ್ತೆ ಸಿಟೀಸಲ್ಲಿ, ಅದರಿಂದ ಅಗೇನ್ ಕ್ರೈಮ್ ವಿಲ್ ಗೆಟ್ ರೆಡ್ಯೂಸ್ಡ್ ಆ್ಯಂಡ್ ಓವರ್ ಆಲ್ ಇಟ್ ಹೆಲ್ಪ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ಸಿಟಿ ಆ್ಯಂಡ್ ಆಲ್ಸೋ ದ ಸ್ಟೇಟ್. ಸೊ ಇದಕ್ಕೆ we can have joint action plan by the city planners like the mayor, the municipal authorities, a particular corporation, industries, and even citizens can come up with their own NGOs and their own plans. For example, we have the Bangalore Metropolitan Task Force ಇದೆ. There is something called Tender Sure, and ಎಷ್ಟೋ ಸತಿ ಈಗ citizens feedback ಕೊಡ್ತಾರೆ, and even sometimes ಸ್ವಲ್ಪ controversial projects like steel flyover and other mass transport systems, they are designed ಈಗ with keeping the public in mind, and public consultation forms a very important part of it. So idrinda it improves overall quality of life for all the people and also makes the decision making more transparent and effective. So this was my presentation on urbanization, and I thank one and all for listening to my presentation.